ವೆಲ್ಕಮ್ ಟು ಅವರ್ ಚಾನಲ್. ನೋಡಿ ಫ್ರೆಂಡ್ಸ್, ನನ್ನ ಸೋಪ್ಗಳೆಲ್ಲ ಯೂಸ್ ಮಾಡೋಕ್ಕೆಲ್ಲ ರೆಡಿ ಆಗಿದ್ದಾವೆ. ಎಲ್ಲ 40 ದಿವಸ ಆಯ್ತು ಫ್ರೆಂಡ್ಸ್. ನೋಡಿ, ಮೊದಲೆಲ್ಲ ನಾನು ಹೇಳಿದವಳು ಮುಖಕ್ಕೆ ಹೆಚ್ಚು ಸೋಪ್ ಹಾಕಲೇಬೇಡಿ ಹೇಳಿ. ಅಂದರೆ ಈಗ ನಮಗೆ ಆ ಸೋಪೆಲ್ಲ ನಮಗೆ ಯಾವೆಲ್ಲ ಕೆಮಿಕಲ್ ಎಲ್ಲ ಇರ್ತದಲ್ಲ, ಫ್ರ್ಯಾಗ್ರೆನ್ಸ್ ಭಯಂಕರ ತುಂಬ ಸ್ಮೆಲ್ ಬರಲಿ ಹೇಳಿ ಯಾವ ಫ್ರ್ಯಾಗ್ರೆನ್ಸ್ ಹಾಕ್ತಾರೆ, ಅದು ಖಂಡಿತ ನಮ್ಮ ಮುಖಕ್ಕೆಲ್ಲ ಎಲರ್ಜಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನಂತೂ ಮುಖಕ್ಕೆ ಸೋಪೇ ಹಾಕೋದಿಲ್ಲ, ನಾನು ಫೇಸ್ ಪ್ಯಾಕ್ಸ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ಫ್ರೆಂಡ್ಸ್. ಈಗ ನಾನು ಸೋಪ್ ರೆಡಿ ಆದಮೇಲೆ ಖಂಡಿತ ನಾನು ಸೋಪ್ ಯೂಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಅಂದರೆ 100% ನ್ಯಾಚುರಲ್. ಹಾಗಾಗಿ ನೋಡಿ, ಈಗ ಕ್ಯಾಂಪೋ ಎಣ್ಣೆ ಮತ್ತು ನಾನೇ ತೆಗೆದು ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಹಾಗೆ ಮಾಡೋದ್ರಿಂದ ಖಂಡಿತ ನಮ್ಮ ಮುಖಕ್ಕೆ ಅಷ್ಟು ಒಳ್ಳೇದು ಫ್ರೆಂಡ್ಸ್. ನೋಡಿ, ಮುಖಕ್ಕೆ ಮತ್ತೆ ಪಿಂಪಲ್ಸ್ ಇದ್ರೂ ಆಗುತ್ತೋ, ಏನಾದ್ರು ಎಲರ್ಜಿ ಇದ್ರೂ ನಾನು ಸೋಪ್ ಯೂಸ್ ಮಾಡ್ಬೋದು. ಹುಟ್ಟಿದ ಮಕ್ಕಳಿಗೆ ಸಹ ಖಂಡಿತ ಯೂಸ್ ಮಾಡ್ಲಿಕ್ಕಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಅಷ್ಟು 100% ನ್ಯಾಚುರಲ್ ಸೋಪ್ ಅಲ್ಲ. ಹುಟ್ಟಿದ ಮಕ್ಕಳಿಗೆ ಸಹ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು ನನ್ನ ಸೋಪು. ನಮ್ಮ ಮುಖಕ್ಕೆ ಸಹ ಹಾಗೆ ಆದಷ್ಟು ಯೂಸ್ ಮಾಡ್ತಾ ಇದ್ದರಿಂದ ಮುಖದಲ್ಲಿದ್ದ ಪಿಗ್ಮೆಂಟೇಷನ್, ಅಂದರೆ ಈ ಬಂಗೆಲ್ಲ ಇರುತ್ತಲ್ಲ, ಖಂಡಿತ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಖಂಡಿತ ಪಿಗ್ಮೆಂಟೇಷನ್ ಎಲ್ಲ ಲೈಟ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಫ್ರೆಂಡ್ಸ್. ಅಷ್ಟು ಮತ್ತು ಮುಖ ಗ್ಲೋ ಆಗುತ್ತೆ, ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅಂದರೆ 100% ನ್ಯಾಚುರಲ್. ಬರೀ ಎಣ್ಣೆ ಮಾತ್ರ ಅಲ್ಲ, ಗ್ರೀನ್ ಮಾಸ್ಕ್, ಲೆಮನ್ ಪ್ಯಾಕ್, ಪಪ್ಪಾಯ ಅದೆಲ್ಲ ಇದ್ದದ್ರಿಂದ ವೆಜಿಟೇಬಲ್ ಪ್ಯಾಕ್ ನಮ್ಮ ಮುಖಕ್ಕೆ ತುಂಬ ಗ್ಲೋ ಕೊಡುತ್ತೆ ಮತ್ತು ಪಿಗ್ಮೆಂಟೇಷನ್ ಖಂಡಿತ ಕಡಿಮೆ ಆದ್ರಲ್ಲಿ ಸಂಶಯವೇ ಇಲ್ಲ ಫ್ರೆಂಡ್ಸ್. ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನೀಮ್ ಸೋಪ್ ಇದು ನೋಡಿ, ಪಾರಿಜಾತ ಸೋಪ್ ಇದು ಗ್ರೀನ್ ಪೀಸಿಂದ ಮಾಡಿದ ಸೋಪ್ ಫ್ರೆಂಡ್ಸ್. ಇದು ನೋಡಿ, ಲೆಮನ್ ಪ್ಯಾಕ್, ಲೆಮನ್ ಸೋಪ್ ಫ್ರೆಂಡ್ಸ್ ಇದು. ಹಾಗೆ ಗ್ರೀನ್ ಮಾಸ್ಕ್, ನಾನು ಗ್ರೀನ್ ಮಾಸ್ಕ್ ಅಂತೂ ತುಂಬ ಫೇಮಸ್ ಇತ್ತಲ್ಲ, ಈಗ ಗ್ರೀನ್ ಮಾಸ್ಕ್ ಇದು ಅದು ಹಾಕಿ ಸೋಪ್ ಮಾಡಿದೆ ಫ್ರೆಂಡ್ಸ್. ಪಿಗ್ಮೆಂಟೇಷನ್ ಅಂತ ಖಂಡಿತ ಲೈಟ್ ಆಗುತ್ತೆ ಇದರಿಂದ. ಇದು ನೋಡಿ ಫ್ರೆಂಡ್ಸ್, ವೆಜಿಟೇಬಲ್. ಅದರಲ್ಲಿ ವೆಜಿಟೇಬಲ್ ಅಂದರೆ ಮೇನ್ ಬಟಾಟೆ ಮತ್ತು ಯೆಲ್ಲೋ ಪಂಪ್ಕಿನ್, ವೈಟ್ ಪಂಪ್ಕಿನ್ ಅದೆಲ್ಲ ಹಾಕಿ ಮಾಡಿದ ಪೌಡರ್ ಫ್ರೆಂಡ್ಸ್. ಅದರಲ್ಲಿ ಮಾಡಿದ ಸೋಪ್ ಇದು. ಹಾಗೆ ನೋಡಿ ಫ್ರೆಂಡ್ಸ್, ಪಪ್ಪಾಯ ಫೇಸ್ ಪ್ಯಾಕ್ ಅಂತೂ ನಮಗೆ ತುಂಬ ಲಾಯ್ಕ್. ನಮ್ಮ ಮುಖಕ್ಕೆ ಗ್ಲೋ, ಇದು ಟ್ಯಾನ್ ಹೋಗಲಿಕ್ಕೆ ಒಂದೇ ಫ್ರೆಂಡ್ಸ್ ಪಪ್ಪಾಯ. ಹಾಗೆ ಅದರಿಂದ ಮಾಡಿದ ಸೋಪ್ ಇದು. ನೋಡಿ ಫ್ರೆಂಡ್ಸ್, ಬನಾನಾ ಪಿಗ್ಮೆಂಟೇಷನ್ ಹೆಚ್ಚು ಬನಾನಾ ತಗೊಂಡು ಹೋಗ್ತಾರೆ ನನ್ನ ಹತ್ರ. ಬನಾನಾ ಲಾಯ್ಕ್ ಆಗುತ್ತಂತೆ. ಪಪ್ಪಾಯ, ಬನಾನಾ, ಗ್ರೀನ್ ಮಾಸ್ಕ್ ಪಿಗ್ಮೆಂಟೇಷನ್ಗೆ ಅದ್ರ 3 ಯೂಸ್ ಮಾಡಿದ್ರು ಫ್ರೆಂಡ್ಸ್. ಹಾಗೆ ಬನಾನಾ ಸೋಪ್ ಇದು ನೋಡಿ ಫ್ರೆಂಡ್ಸ್. ಗೋವಾ ನಮ್ಗೆ ಒಳ್ಳೆ ಕ್ಲೆನ್ಸರ್ ಆಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಗೋವಾ ಎಳೆದು ಅದು ನಮ್ಮ ಮುಖಕ್ಕೆ ಸಹ ಒಳ್ಳೆ ಗ್ಲೋ ಆಗಲಿಕ್ಕೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಅದು ಹಾಕಿದ ಸೋಪು. ಇಷ್ಟು ಸೋಪ್ ಯೂಸ್ ಖಂಡಿತ ನೀವು ಈ ಸೋಪ್ ಯೂಸ್ ಮಾಡಿ. ಯಾವ ತಲೆಬಿಸಿ ಬೇಡ ಫ್ರೆಂಡ್ಸ್. 100 ಗ್ರಾಮ್ಸ್ ಎಲ್ಲ ವೆಯ್ಟ್ ಸಹ ಹಾಗೆ ಎಲ್ಲ 100 ಗ್ರಾಮ್ಸ್ ಇತ್ತು ಸೋಪ್. 100 ಗ್ರಾಮ್ಸ್ ಇತ್ತು. ಈ ಸೋಪ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಯಾವ ಥರ ಹಾರ್ಮು ಇಲ್ಲ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರೆಯಬೇಡಿ. ಥ್ಯಾಂಕ್ ಯು.